ನಮಸ್ಕಾರ. ನನ್ನ ಹೆಸರು ಕೆ ಎಸ್ ರಾವ್ ಅಂತ. ನಿಮ್ಗೆ ಚೆನ್ನಾಗಿ ಗೊತ್ತಿರೋನು ನಾನು. ಈ ಸುಡೋಕೋ ಪದಲ್ ಬಗ್ಗೆ ಎಕ್ಸ್ಪರ್ಟ್ ನಾನು, ಮತ್ತು ವರ್ಲ್ಡ್ ರೆಕಾರ್ಡ್ ಹೋಲ್ಡರ್ ಸಹ. ಓಕೆ, ಅದು ನಿಮ್ಮ ಆ ವಿಷಯನೂ ನಿಮ್ಗೆ ಗೊತ್ತು. ಓಕೆ, ಇವತ್ತು ಇಂದು ಪಜಲು ತಗೊಂಡು ನಮ್ಮ ಕನ್ನಡಿಗರಿಗೋಸ್ಕರ ತೋರಿಸೋಣ ಅಂತ ಹೇಳಿ ಬಂದಿದ್ದೇನೆ. ನಾನು ಹಿಂದ್ಗಡೆ ಇಲ್ಲಿ ಕಾಣುತ್ತಲ್ಲ ನೋಡಿ, ಅದು ಈಸಿ ಪಜಲು ಕಷ್ಟವಾದ ಪಜಲು ನನಗೆ ಗೊತ್ತಿಲ್ಲ. ನಾನು ಸಾಧಾರಣವಾಗಿ ಸಾಲ್ವ್ ಮಾಡ್ತಾ ಇರ್ತೀನಲ್ಲ, ಸೊ ಅದು ಕಷ್ಟವಾದ ಪಜಲು ಈಸಿಲಿ ಪಜಲು ಅಂತ ನಾನು ಯೋಚನೆ ಮಾಡೋದಿಲ್ಲ ಜನರಲಾಗಿ. ಇದು ನೀವು ಹೇಳಬೇಕು ನನಗೆ, ಈಸಿ ಪಜಲು ಡಿಫಿಕಲ್ಟ್ ಪಜಲು ಅಂತ. ಸೊ ಮೊದಲು ಏನಂದರೆ, ಇದನ್ನು ಕಾಪಿ ಮಾಡ್ಕೊಂಬಿಡಿ, ಒಂದು ಪೇಪರ್ ಮೇಲೆ ಕ್ಲೀನಾಗಿ ಕಾಪಿ ಮಾಡಿಕೊಂಡು ನಿಮ್ಮ ಪರವಾಗಿ ನೀವೇ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಯು ಕ್ಯಾನ್ ಡೆಫಿನೆಟ್ಲಿ ಸಾಲ್ವ್, ಐ ಥಿಂಕ್. ಇಲ್ಲ ಅಂದರೆ ಆವಾಗ ನೋಡಿ, ಈ ವಿಡಿಯೋ ಇರುತ್ತಲ್ಲ ನೋಡಿ. ಓಕೆ, ಸೊ ಮೊದಲು ಕಾಪಿ ಮಾಡ್ಕೊಳ್ಳಿ, ಆಮೇಲೆ ನಿಮ್ಮ ಕಾಮೆಂಟ್ಸಲ್ಲಿ ಹೇಳಿ ನನಗೆ, ಇದು ಈಸಿ ಪಜಲು ಡಿಫಿಕಲ್ಟ್ ಪಜಲು, ನೀವು ಸಾಲ್ವ್ ಮಾಡಿದ ಪದ್ಧತಿ ನಾನು ಸಾಲ್ವ್ ಮಾಡೋ ಪದ್ಧತಿಗೆ ಏನಾದರೂ ಡಿಫ್ರೆನ್ಸ್ ಇದೆಯೋ, ಈ ರೀತಿಗೆ ಆ ರೀತಿಗೆ, ಅದು ಹೇಳಿ ನನಗೆ. ಓಕೆ, ಸೊ ಇವಾಗ ಪಜಲ್ ಹತ್ರ ಹೋಗೋಣ. ಓಕೆ, ಸೊ ಇದು ನಾನು ಸೆಲೆಕ್ಟ್ ಮಾಡಿದ ಪಜಲ್ಲು. ಇದನ್ನು ಯಾಕೆ ಸೆಲೆಕ್ಟ್ ಮಾಡಿದೆ ಅಂತ ನನಗೆ ಅರ್ಥ ಇಲ್ಲ. ಈ ಮುಖಾಲ್ಪಲ್ ಈ ಶೇಪ್ ನೋಡಿ ಏನಾದರೂ ಇಂಪ್ರೆಸ್ ಆಗಿದ್ದನ್ನ ಏನು ಗೊತ್ತಿಲ್ಲ. ಓಕೆ, ಡಸನ್ ಮಾಡಿ. ಈ ಸುಡೋಕು ಅನ್ನೋದು ನೋಡಿ, ಈ ಚೆಸ್ ಅನ್ನೋ ಗೇಮ್ಗಿಂತ ಒಂದು ಹೈಯರ್ ಲೆವೆಲ್ ಗೇಮ್ ಇದು. ಆದರೆ ಈ ಚೆಸ್ನಲ್ಲಿ ಒಬ್ಬ ಅಪ್ಪಂಟ್ ಒಂದೊಬ್ಬ ವಿರೋಧಿ ಇರ್ತಾನೆ. ಅವನ ಮನಸ್ಸಿನಲ್ಲಿ, ಅವನ ಇದರಲ್ಲಿ ಬ್ರೈನ್ನಲ್ಲಿ ಏನೇನು ಅವನು ಯೋಚನೆ ಮಾಡ್ತಾಯಿದ್ದಾನೆ, ಯಾವ ಸ್ಕೀಮ್ ಯಾವ ಥರ ಸ್ಕೀಮ್ ಮಾಡ್ತಾಯಿದ್ದಾನೆ ಅಂತ ನಾವು ಯೋಚನೆ ಮಾಡಿಕೊಂಡು, ನಾವು ನಮ್ಮ ಸ್ಕೀಮ್ ಮಾಡಿಕೊಂಡು ಅವನ ಮೇಲೆ ಗೆಲ್ಲಬೇಕು. ಓಕೆ, ಅದು ಬಿಕಾಸ್ ದೇ ಆರ್ ಟೂ ಅಪೋನೆಂಟ್ಸ್, ದಿ ವಿನ್ನರ್ ಗೆಟ್ಸ್ ನೇಮ್ ಆ್ಯಂಡ್ ಫೇಮ್ ಆ್ಯಂಡ್ ಸಮ್ ಟ್ರಾಫೀಸು, ದುಡ್ಡು ಗಿಡ್ಡು ಏನೂ ಸಿಗುತ್ತೆ. ಆದರೆ ಈ ಚೆಸ್ಗಿಂತ ಇದು ಸುಡೋಕೋ ಕಷ್ಟವಾದ ಒಂದು ಗೇಮ್ ಆದರೂ ಸಹ ಇದಕ್ಕೆ ನಮಗೆ ಯಾವ ಗಿಫ್ಟ್ಸು ಯಾವ ಪಬ್ಲಿಸಿಟಿ ಏನು ಸಿಗೋದಿಲ್ಲ. ಓಕೆ, ಸೊ ರಿಯಲ್ ಸುಡೋಕೋ ಪ್ಲೇಯರ್ಸ್ ಮಸ್ಟ್ ಫೀಲ್ ವೆರಿ ಪ್ರೌಡ್ ದಟ್ ದೇ ಆರ್ ಏಬಲ್ ಟು ಪ್ಲೇ ದಿಸ್ ವಂಡರ್ಫುಲ್ ಗೇಮ್, ಅಷ್ಟೇ, ಇನ್ನೇನಿಲ್ಲ. ಓಕೆ, ಈ ಪಜಲ್ ನೋಡಿ ನಾವು ಇದು ಈ ಶೇಪು ನೋಡಿ ನಾನು ಇಂಪ್ರೆಸ್ ಆದಂಗೆ ಕಾಣುತ್ತೆ. ಓಕೆ, ನೋಡಿ, ಲೆಟ್ ಅಸ್ ಸ್ಟಾರ್ಟ್ ಸಾಲ್ವಿಂಗ್ ದಿ ಗೇಮ್. ಇಲ್ಲಿ ಈ ವಿಷಯ ಹೇಳಿದ ಮೇಲೆ ನೋಡಿ, ಇಲ್ಲಿ 3 and 1, 1 and 3 ಈ ಥರ ಈ ಶೇಪ್ನಲ್ಲಿ ಈ ರೂಪದಲ್ಲಿ ಕೊಟ್ಟಿದ್ದಾನೆ. ಸೊ ನಾವು ಇಲ್ಲಿಂದಲೇ ಸ್ಟಾರ್ಟ್ ಮಾಡೋಣ ಸಾಲ್ವಿಂಗ್ ಅನ್ನೋದು. ಸೊ ನೋಡಿ, ನಿಮ್ಗೆ ಗೊತ್ತು ವಿಷಯ, ಈ 3 and 1 ಈ ಥರ 3 and 1 ಈ ಬಾಕ್ಸ್ ನಂಬರ್ 1, 4ನಲ್ಲಿರೋದು, ಈ 1 and 3 ಬಾಕ್ಸ್ ನಂಬರ್ 1 and 4ನಲ್ಲಿರೋದು ನೋಡಿದ್ರೆ, ಈ ಬಾಕ್ಸಿಗೆ ಬಂದರೆ ಈ 1, 3 ಈ 2 ನಂಬರ್ಗಳು ಇಲ್ಲಿ ಒಂದು ಪೇರಾಗಿ ಎಲ್ಲರೂ ಸೆಟ್ಲ್ ಆಗಬೇಕು, G3ನಲ್ಲೋ H3ನಲ್ಲೋ. ಆದರೆ ಇಲ್ಲಿ ನಂಬರ್ 1ನಲ್ಲಿ ಕ್ರಾಸ್ ಕಾಣುತ್ತೆ ನೋಡಿ, ಅಡ್ಡ ಬರುತ್ತೆ, ಕ್ರಾಸ್ ಚೆಕ್ ಅಂತ. ನಾನು ಈ 1ನಲ್ಲಿ ಕ್ರಾಸ್ ಚೆಕ್ ಅಡ್ಡ ಬಂದು ಕ್ರಾಸ್ ಚೆಕ್ ಮಾಡೋದ್ರಿಂದ ಇಲ್ಲಿ ನಂಬರ್ 1 ನಾವು ಮೊದಲನೇ ನಂಬರ್ ಈ ಪದಲ್ಗೆ ಬರ್ಕೋಬಹುದು. ಓಕೆ, ಬರೆದುಬಿಡೋಣ. ನಂಬರ್ 1 ಅಲ್ಲಿ. ಸೊ ನಂಬರ್ 1ನಲ್ಲಿ ಬರೆದ ಮೇಲೆ ಈ ಒಂದು ಖಾಲಿ ಜಾಗ ಯಾವುದಕ್ಕೆ, ನಂಬರ್ 3, ನ್ಯಾಚುರಲಿ ನಂಬರ್ 3 ಫಿಲಪ್ ಮಾಡಿಬಿಡೋಣ. ಓಕೆ, ಆಯಿತು. ದೆನ್ ಇಷ್ಟು ಮಾಡಿದ ಮೇಲೆ ಈ ಬಾಕ್ಸ್ ಪೂರ್ತಿ ನೋಡೋಣ. ನೋಡಿ, 1 ಇದೆ, ಈಗ ಬರೆದಿದೆ. ಈಗ ನಂಬರ್ 2 ಈ ಕಡೆ ಇಲ್ಲ, 3 ಆಯಿತು, 4 ಒಂದೇ ಒಂದು 4 ಕಾಣ್ತಾ ಇದೆ, 5 ಈ ಕಡೆ ಇಲ್ಲ. ಓಕೆ, 6 ಸಹ ಒಂದೇ ಸತಿ ಇದೆ, 7 ಮಾತ್ರ ನೋಡಿ, ನಂಬರ್ 7 ಇಲ್ಲೊಂದಿದೆ, G ರೋನಲ್ಲಿ ಒಂದಿದೆ, ಈ J ರೋನಲ್ಲಿ ಇನ್ನೊಂದು ಸಹ ನಂಬರ್ 7 ಇದೆ. ಅಂದರೆ ಈ ಬಾಕ್ಸ್ ನೋಡಿದ್ರೆ ನಮಗೆ ಇಲ್ಲೆಲ್ಲೂ 7 ರಿಪೀಟ್ ಮಾಡೋದಕ್ಕೆ ಇಲ್ಲಿ ಸಾಧ್ಯ ಮಾಡಬಾರದು. ಈ J1, J2ನಲ್ಲೂ ಸಹ ನಂಬರ್ 7 ರಿಪೀಟ್ ಮಾಡಬಾರ್ದು. ಅಂದರೆ ಈ H2ನಲ್ಲಿ ಮಾತ್ರ ನಂಬರ್ 7 ಬರೆಯೋದಕ್ಕೆ ಒಂದು ಅನುಕೂಲ. ಓಕೆ, ಬರೆದುಬಿಡೋಣ ನಂಬರ್ 7. ಓಕೆ, ಈಗ ನಂಬರ್ 7ನಲ್ಲಿ ಬರೆದ ಮೇಲೆ ಇನ್ನೇನಾಗುತ್ತೆ, ಇಲ್ಲೇನಾದ್ರು ಚಾನ್ಸ್ ಇದೆಯಾ, ಇಲ್ಲ. ಓಕೆ, ಡಸಂಟ್ ಮ್ಯಾಟರ್, ಆಮೇಲೆ ನೋಡೋಣ. ಈಗ ನೋಡಿ, ಈ ಬಾಕ್ಸ್ ಭರ್ತಿ ಮಾಡೋದಕ್ಕೆ ಬೈ ಚಾನ್ಸ್ ಏನೇನು ನಂಬರ್ ಬೇಕು, ನಂಬರ್ 2, 4,
5 ಆ್ಯಂಡ್ 6 ಬೇಕು. 2 4 5 6 ಇಲ್ಲಿ ಎಲ್ಲೂ ಚಾನ್ಸ್ ಕಾಣ್ತಾ ಇಲ್ಲ. ಅದರಿಂದ ಇದು ಫಿಲಪ್ ಮಾಡ್ಬೋಣ, ಬರೆದುಬೋಣ ಚಿಕ್ಕ ನಂಬರ್ 6 ಸೈಜ್ ನಂಬರ್ನಲ್ಲಿ. ಓಕೆ, 2 4 5 6 4 ಎಲ್ಲಿದೆ, 6 ಎಲ್ಲಿದೆ, 3 2 1 5 ಇಲ್ಲಿ ಬರೀತೇನೆ ನಾನು. ಇಲ್ಲಿ 4 ಮಾತ್ರ ಇದೆ, 2 4 2 5 6 ಇಲ್ಲಿ 2 5 6 ಇಲ್ಲಿ ಯಾವುದೂ ಇಲ್ಲ. ಸೊ 2 4 5 6 2 4 5 6 ಮತ್ತು ಇಲ್ಲಿ 6 ಮಾತ್ರ ಕಾಣುತ್ತೆ. ಸೊ 2 4 5 ಇಲ್ಲಿ ಬರೀತೇನೆ. ಓಕೆ, ಇದೇ ಥರ ಇದೇ 2 4 5 6 ಈ ರೋ ಜಿ ಭರ್ತಿ ಮಾಡೋದಕ್ಕೂ ಸಹ ಬೇಕು. ಓಕೆ, ಸೊ ಅದು ಬರೆದು ಬಿಡ್ತೀನಿ ಇಲ್ಲಿ 2 4 5 6 ನೋಡಿ. ಇಲ್ಲಿ 4 ಇರೋದ್ರಿಂದ ಈ 4 ಇಲ್ಲೋ ರಿಪೀಟ್ ಮಾಡக்கூಡದು. ಸೊ 2 ಅಲ್ಲಿ ಕಾಣ್ತಾ ಇದೆ ಮೇಲ್ಗಡೆ. 2 4 5 6ನಲ್ಲಿ 2 and 4 ಬರೆಯೋದಲ್ಲ, 5 and 6 ಇಲ್ಲಿ ಬರೀತೇನೆ. ಓಕೆ, ಸೊ ಇಲ್ಲಿ 4 ಬರೆಯೋದಲ್ಲ, 2 5 6 ಮಾತ್ರ ಇಲ್ಲಿ ಬರೀತೀನಿ. ಓಕೆ, ಆಯಿತು. ಈಗ ನೆಕ್ಸ್ಟ್ ಏನು ಮಾಡೋಣ, ನೆಕ್ಸ್ಟು ಈ ಬಾಕ್ಸ್ ಮಾಡೋಣ ಸರ್. ನೋಡಿ, ಇಲ್ಲಿ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇದೆ ಇಲ್ಲಿ. ಸೊ ಇಲ್ಲಿ ನಂಬರ್ 1 ಇದೆ, ನಂಬರ್ 2 ಎಲ್ಲೋ ಗೊತ್ತಾಗ್ತಾ ಇಲ್ಲ. ಈ ಪಜಲ್ ನೋಡಿ, ನಂಬರ್ 2 ಒಂದೇ ಒಂದು ಸತಿ ಕೊಟ್ಟಿದ್ದಾನೆ ಈ ಒಂದು ಜಾಗದಲ್ಲಿ. ಅದೇ ಥರ ನಂಬರ್ 5 ಸಹ ಇಲ್ಲಿ ಒಂದೇ ಒಂದು ಜಾಗದಲ್ಲಿ ಕೊಟ್ಟಿದ್ದಾನೆ, ಮಿಕ್ಕಿದ ಬೇರೆ ಎಲ್ಲೂ ನಂಬರ್ 5 ಕೊಟ್ಟೇ ಇಲ್ಲ, ನಂಬರ್ 2 ಕೊಟ್ಟಿಲ್ಲ. ಓಕೆ, ಇಟ್ಸ್ ಎ ಚಾಲೆಂಜ್ ಫಾರ್ ಅಸ್, ಲೆಟ್ ಅಸ್ ಟೇಕ್ ಇಟ್. ಓಕೆ, ಸೊ ನೋಡಿ ಈ ಬಾಕ್ಸ್ ನೋಡ್ತಾ ಇದ್ದೀವಲ್ಲ, ನೋಡಿದ ತಕ್ಷಣ ನಂಬರ್ 1 ಇದೆ, 2 ಇಲ್ಲ, ಒಂದೇ ಒಂದು 2 ಇದೆ, ಇಲ್ಲಿ ಬ್ಲಾಕ್ ಮಾಡುತ್ತೆ ಅದು. ನಂಬರ್ ಆಫ್ ಚಾನ್ಸಸ್ ಹಿಯರ್ ಫಾರ್ 2 ಬಿಡಿ. 3 ಇದೆ, 4 ಮಾತ್ರ, ಇಲ್ಲೊಂದು 4 ಇದೆ, ಇಲ್ಲೊಂದು 4 ಇದೆ. ಸೊ ಈ ಬಾಕ್ಸಲ್ಲಿ ನೋಡಿದರೆ ನಂಬರ್ 4ಗೆ ಈ ಒಂದೇ ಒಂದು ಜಾಗ ಸಿಗುತ್ತೆ, ಬರೆದು ಬಿಡೋಣ. ಓಕೆ, ಆಮೇಲೆ ನೋಡಿ ಇನ್ನೊಂದು ತಮಾಷೆ, ಈ ನಂಬರ್ 5 ಇಲ್ಲಿ ಕಾಣುತ್ತೆ ನೋಡಿ, ರೋ ಎಫ್ನಲ್ಲಿ ನಂಬರ್ 5 ಎಲ್ಲಿ ರಿಪೋರ್ಟ್ ಮಾಡೋದಕ್ಕಿಲ್ಲ. ಅಂದರೆ ನಂಬರ್ 5 ಇಲ್ಲೋ ಗೊತ್ತಿಲ್ಲ, ಈಗ ಬೇಡ. ಓಕೆ, ನೆಕ್ಸ್ಟ್ ನೋಡಿ 6 ಇದೆ, 7 ಇಲ್ಲೋ ಗೊತ್ತಿಲ್ಲ, 8ಕ್ಕೆ 3 ಜಾಗ ಸಿಗುತ್ತೆ, 3 ಗಡಿ ಸಿಗುತ್ತೆ ಇಲ್ಲಿ. ಓಕೆ, ಬಿಡಿ. ನಂಬರ್ 9 ಮಾತ್ರ ನೋಡಿ, ನಂಬರ್ 9 ಇಲ್ಲಿದೆ, ನಂಬರ್ 9 ಇಲ್ಲಿದೆ. ಸೊ ನಂಬರ್ 9ಗೆ ಈ ಒಂದೇ ಒಂದು ಈ 1 ಮಾತ್ರ ನಂಬರ್ 9ಗೆ ಸಿಗುತ್ತೆ. ಈಗ ಮತ್ತೆ ನೋಡಿದ್ರೆ 1 ಇದೆ, 2ಗೆ ಬಿಡೋಣ, 4 ಇದೆ ಬರೆದಿದೆ. ಈಗ ನಂಬರ್ 5 ಒಂದು ಚಾನ್ಸ್ ಸಿಗುತ್ತೆ ನೋಡಿ, ಇಲ್ಲಿ ನಂಬರ್ 5 ಬರೆದು ಬಿಡೋಣ. ಓಕೆ, ನಂಬರ್ 5 ಬರೆದ ಮೇಲೆ ಈ 3 ಪ್ಲೇಸಸ್ ಯಾವ ನಂಬರಿಗೆ ಕ್ಲಿಯರ್. ಮೇಲ್ಗಡೆ 7 ಕಾಣುತ್ತೆ, ಇಲ್ಲಿ 7 ಕಾಣುತ್ತೆ ನೋಡಿ. ಸೊ ಇಲ್ಲಿ 7 ಬರ್ಕೊಂಬಿಡಲ್ಲಿ. ಸೊ ಈ 2 ಜಾಗ ಯಾವುದಕ್ಕೆ, ಯಾವ ನಂಬರ್ಗೆ, ನಂಬರ್ 2 and 8 ಚಿಕ್ಕದಾಗಿ ಬರೆದು ಬಿಡೋಣ. ಓಕೆ, 2 and 8 ಯಾಕೆಂದರೆ ಮೇಲ್ಗಡೆ ಕೆಳಗಡೆ ಎಲ್ಲೂ ಕ್ರಾಸ್ ಸಿಕ್ಕಿಲ್ಲ. ಸೊ ಈ 2 and 8 ಇಲ್ಲಿ ಬರೆದ ಮೇಲೆ ಈ ರೋ ಎಫ್ನಲ್ಲಿ ಈ 2 ಖಾಲಿ ಜಾಗಗಳು ಯಾವ ನಂಬರಿಗಪ್ಪ ನೋಡೋಣ. ನೋಡಿ, ನಂಬರ್ 1 6 ಕ್ಲಿಯರ್, ಮಿಕ್ಕಿದೆಲ್ಲ ಇದೆ. ನಂಬರ್ 1 and 6 ಇಲ್ಲಿ ಬರೆದು ಬಿಡೋಣ, ನಂಬರ್ 1 and 6 ಇಲ್ಲಿ ಬರೆಯೋಣ. ಓಕೆ, ಆಮೇಲೆ ಇಲ್ಲಿ ಕೆಳಗಡೆ ಬನ್ನಿ, ಈ ಬಾಟಮ್ ಹಾರ್ಸಲ್ ಸ್ಟ್ರಿಪ್ಗೆ ಬನ್ನಿ. ಇಲ್ಲೊಂದು ತಮಾಷೆ ಇದೆ ನೋಡಿ, ನಂಬರ್ 1 and 8 ಈ ಬಾಕ್ಸ್ ನಂಬರ್ 9ನಲ್ಲಿದೆ ಇಲ್ಲಿ ರೋ ಜಿನಲ್ಲಿ. ಅದೇ ಥರ ರೋ ಹೆಚ್ನಲ್ಲಿ 1 and 8 ಈ ಬಾಕ್ಸ್ ನಂಬರ್ 7ನಲ್ಲಿದೆ. ಅಂದರೆ ಈ ಬಾಕ್ಸ್ ನೋಡಿದ್ರೆ, ಬಾಕ್ಸ್ ನಂಬರ್ 8 ನೋಡಿದರೆ ಈ 1 and 8ಗೆ ಈ 2 ಜಾಗ ಮಾತ್ರ ಸಿಗುತ್ತೆ. ಕ್ಲಿಯರ್ ನೋಡಿ, ಅರ್ಥ ಮಾಡ್ಕೊಳ್ಳಿ. ಸೊ ಈ 1 and 8 ಮೇಲ್ಗಡೆ ಎಲ್ಲೂ ಕ್ರಾಸ್ ಚೆಕ್ ಇಲ್ಲ. ಸೊ ಈ 2 ನಂಬರ್ಗಳು ಒಂದು ಪೇರ್ ಮಾಡಿ 1 and 8 ಈ ಥರ ಬರೆದು ಬಿಡ್ತೀನಿ. ಓಕೆ, ಈಗ ತಮಾಷೆ ನೋಡಿ, ಇಂಪಾರ್ಟೆಂಟ್ ವಿಷಯ ಈಗ. ಓಕೆ ನೋಡಿ, ಇಲ್ಲಿ ಟೂ ಇಶ್ಯೂಸ್, 2 ವಿಷಯಗಳಿದೆ ಇಲ್ಲಿ. ನೋಡ್ತು ಹೇಳ್ತೀನಿ ತಳಿ. ಇಲ್ಲಿ ಮೇಲ್ಗಡೆ 3 ಕಾಣುತ್ತೆ, ಕೆಳಗಡೆ 7 ಕಾಣುತ್ತೆ. ಸೊ ಈ 3 7 ಸೇರಿ ಇಲ್ಲೆಲ್ಲಿ ರಿಪೀಟ್ ಮಾಡೋದಕ್ಕಿಲ್ವಲ್ಲ, ಮಾಡಬಾರ್ದು. ಸೊ ಇಲ್ಲಿ 1 and 6ಗೆ ಈ F4 ರಿಸರ್ವ್ ಮಾಡಿದ್ದೀವಿ. ಸೊ ಈ 3 7 ಈ 2 ನಂಬರ್ಗಳು ಸೇರಿ ಇಲ್ಲಿ ಕೂತ್ಕೋಬೇಕು.
ಒಂದು ಪೇರಾಗಿ. ಓಕೆ, ಪೇರ್ ಅಂದರೆ ಪೇರ್ ಆಫ್ ಪೇರ್ಸ್ ಆ್ಯಕ್ಚುಲಿ. ಓಕೆ, ನೋಡಿ 3 and 7 ಚಿಕ್ಕದಾಗಿ ಎಲ್ಲಿ ಬರೀತೀನಿ ನೋಡಿ, 3 7 3 7. ಈ 3 7 ಅಂದರೆ 3 7, ಈ 2 ನಂಬರೇ ಬರಬೇಕು. ಈ ಎರಡು ನಂಬರ್ಗಳಲ್ಲಿ ಯಾವುದೋ ಒಂದು ನಂಬರೇ ಇಲ್ಲಿ ಬರಬೇಕು, ಇನ್ನೊಂದು ನಂಬರ್ ಇಲ್ಲಿ ಬರಬೇಕು. ದಟ್ಸ್ ದಿ ಮೀನಿಂಗ್. 3 and 7 ಅಂದರೆ ಇಟ್ ಇಸ್ ನಾಟ್ 3 and 7, ಇಟ್ ಇಸ್ 3 or 7 ಅಂತ ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಬರೀ ಈಸಿ ಹೇಳೋದಕ್ಕಂತ ಆ ಥರ ಹೇಳಿಬಿಡ್ತೇನೆ ನಾನು, ಅದು ತಪ್ಪಾಗಿ ತಿಳ್ಕೊಬೇಡಿ. ಓಕೆ, ನೆಕ್ಸ್ಟ್ ನೋಡಿ ಈ ಬಾಕ್ಸ್ ನೋಡಿ. ಈಗ ವಿ ಆರ್ ಕಮಿಂಗ್ ಟು ಅವರ್ ಕ್ಯಾಸಲ್ ಟ್ರಿಕ್. ಕ್ಯಾಸಲ್ ಅಂದರೆ ಇದರ ಕ್ಯಾಸಲ್ನಲ್ಲಿ 2 ತರಹ ಇದೆ. ಒಂದು ಕ್ಯಾಸಲ್ ಅಂದರೆ ನೋಡಿ, ఇప్పుడు ಈಗ ಈ 3 and 7 ಇಲ್ಲಿ ಕೂತ್ಕೊಂಡ್ಬಿಟ್ಟು ಈ 2 ಜಾಗ ಖಾಲಿ ಬಿಟ್ಟಿದೆ. ಓಕೆ, ಸೊ ಅದರ್ ವೇ ಆಫ್ ಲುಕಿಂಗ್ ಅಟ್ ಈಸ್ 2 4 9. ಇಲ್ಲಿ ನೋಡಿ 2 4 9 ಇಲ್ಲಿ ಇದೆಯಲ್ಲ, ಈ 2 4 9 ಇಲ್ಲಿ ಈ ಕಾಲಮ್ ನಂಬರ್ 6 ನೋಡಿದರೆ ಈ 1 2 3 ಈ 3 ಸ್ಪೇಸಸ್ ಮಾತ್ರ ಈ 2 4 9ಗೆ ಸಿಗುತ್ತೆ. ಯಾಕಂದರೆ ಇದು 1 and 8ಗೆ ರಿಸರ್ವ್ ಮಾಡಿದ್ದೇವೆ. ಓಕೆ, ಸೊ ಈ 3 ಜಾಗಗಳು ಫಿಲಪ್ ಮಾಡಿಬಿಡೋಣ. ಹೇಗೆ ನೋಡಿ, 2 4 9 ಇಲ್ಲಿ 2 4 9 ಈ ರೋ ಸಿನಲ್ಲಿ ಇಲ್ಲ. ಸೊ 2 4 9 ಇಲ್ಲಿ ಬರೀತೀನಿ. ಅದೇ ಥರ ಈ ರೋ ಬಿನಲ್ಲೂ ಸಹ ಇತ್ತ ಕಡೆ ಹತ್ತು ಕಡೆ 2 4 9 ಎಲ್ಲೂ ಇಲ್ಲ. ಸೊ ಇಲ್ಲೂ ಸಹ 2 4 9 ಬರೀತೀನಿ. ಓಕೆ, ಸೊ ಇಲ್ಲಿ ಕೆಳಗಡೆ ಬಂದಮೇಲೆ ಇಲ್ಲಿ 4 ಇದೆಯಲ್ಲ, ಸೊ 4 ಇಲ್ಲಿ ಬರೀಬಾರದು. ಸೊ 2 and 9 ಇಲ್ಲಿ ಬರೀತೀನಿ. ಓಕೆ, 2 and 9. ಓಕೆ, ಸೊ ನೆಕ್ಸ್ಟ್ ಏನು ಮಾಡೋಣ, ಈಗ ಈ 2 ಜಾಗ ಇದೆಯಲ್ಲ ಈ ಬಾಕ್ಸಲ್ಲಿ ನೋಡಿ. ಇವಾಗ ಏನೇನು ಬೇಕಪ್ಪ, 1 6 and 8. 1 6 ಇದ್ರಿ ಈ ಕಾಲಮ್ ನೋಡಿದ್ರೆ ನೋಡಿ, ಇಲ್ಲಿ 6 ಅಡ್ಡ ಬರುತ್ತಲ್ಲ, ಬೇರೆ ಎಲ್ಲೂ 6 ಚಾನ್ಸ್ ಇಲ್ಲ. ಈ ಒಂದೇ ಒಂದು ಜಾಗ ನಂಬರ್ 6ಗೆ ಅಲ್ಲಿ ಸಿಗುತ್ತೆ, ನಂಬರ್ 6 ನೋಡಿ. ಓಕೆ, ಸೊ ಇಲ್ಲಿ ಏನು ಬರಬೇಕು, ಈ 1 and 8ಗೆ ಪೇರಲ್ಲಿ ಬರಬೇಕು. ಬರೆಯೋಣ ಬೇಡವಾ, ತಾಳಿ, ದಟ್ ಇಸ್ ನಾಟ್ ರೈಟ್. ಇವಾಗ 6 ಬರೆದ ಮೇಲೆ ಇಲ್ಲಿ ಏನಾಗುತ್ತೆ, ಈ 1 and 6 ಪೇರ್ ನಾವು ಬರ್ತೀವಲ್ಲ ಸ್ವಲ್ಪ ಹೊತ್ತು ಮುಂಚೆ, ಇದು ಬ್ರೇಕ್ ಆಗುತ್ತೆ. ಇಲ್ಲಿ ನಂಬರ್ 1 ಉಳಿಯುತ್ತೆ, ಇಲ್ಲಿ ನಂಬರ್ 6. ಓಕೆ, ಸೊ ಈ ನಂಬರ್ 1 6 ಆಯಿತು. ಇಲ್ಲಿ ಏನು ಬರಬೇಕೀಗ, ಈಗ ನಂಬರ್ 8 ನ್ಯಾಚುರಲಿ ಒಂದೇ ಒಂದು ಜಾಗ ಖಾಲಿ ಇದೆ ಈ ಬಾಕ್ಸ್ನಲ್ಲಿ. ಸೊ ನಂಬರ್ 8 ಬರೆದು ಬಿಡೋಣ ಕ್ಲೀನಾಗಿ. ಓಕೆ, ಈ ನಂಬರ್ 8 ಬರೆದ ಮೇಲೆ ಕೆಳಗಡೆ ನೋಡಿದ್ರೆ ಈ ಪೇರು ಸಹ ಬ್ರೇಕ್ ಆಗುತ್ತೆ. ಇಲ್ಲಿ ನಂಬರ್ 1 ಬರುತ್ತೆ, ಇಲ್ಲಿ ನಂಬರ್ 8 ಉಳಿಯುತ್ತೆ. ಓಕೆ, ಸೊ ಇನ್ನೇನು ಮಾಡಬೇಕು ನೋಡಿ, ಈ ನಂಬರ್ 1 ಇಲ್ಲಿ ಬರೆದ ಮೇಲೆ ಈ ಮೇಲ್ಗಡೆ ನೋಡಿದರೆ ಈ ಕಾಲಮ್ ನಂಬರ್ 5ನಲ್ಲಿ ಇಲ್ಲೊಂದು ನಂಬರ್ 1 ಇದೆ, ಇಲ್ಲೊಂದು ನಂಬರ್ 1 ಇದೆ, ಇಲ್ಲಿ ನಂಬರ್ 1 ಇದೆ. ಈ 2 ಜಾಗಗಳು ಭರ್ತಿ ಮಾಡಿಬಿಡ್ತೇವೆ. ಸೊ ದಿ ಓನ್ಲಿ ಪ್ಲೇಸ್ ಫಾರ್ ನಂಬರ್ 1 ಇನ್ ದಿಸ್ ಬಾಕ್ಸ್ ಈಸ್ ಹಿಯರ್, A5. ಓಕೆ, ಸೊ ಆಮೇಲೆ ಇನ್ನೇನು ಮಾಡೋಣ, ಈ ನೋಡಿ ರೋ ಡಿ ನೋಡಿ, ಇದರಲ್ಲಿ ಈ 3 ಜಾಗ ಖಾಲಿ ಇದೆಯಲ್ಲ, D7 D8 D9. ಇಲ್ಲಿ ಏನೇನು ಬೇಕು ನಮಗೆ, 1 2 3 4 ಇದೆ, 5 7 8 ಬೇಕು ನಮಗೆ. 5 7 and 8 ಮೇಲ್ಗಡೆ 7 ಕಾಣುತ್ತೆ, ಕೆಳಗಡೆ 7 ಇಲ್ಲಿ ಕಾಣುತ್ತೆ. ಸೊ ಇಲ್ಲಿ ನಂಬರ್ 7 ಇಲ್ಲಿ ಬರ್ಕೊಂಬೋಣ. ಸೊ ಮಿಕ್ಕಿದ 2 ಜಾಗಗಳಿಗೆ 5 and 8. ಇಲ್ಲಿ 8 ಕಾಣುತ್ತೆ ನೋಡಿ. ಸೊ 8 ಇಲ್ಲಿ ಬರೆಯೋಣ, ಮತ್ತು ನಂಬರ್ 5 ಇಲ್ಲಿ ಬರೆದು ಬಿಡೋಣ. ಓಕೆ, ಮುಗೀತು, ಆ ರೋ ಕಂಪ್ಲೀಟ್ ಆಗೋಯಿತು. ಸಾಲ್ವ್ಡ್ ರೋ ಡಿ. ಈಗ ಈ 2 ಗಡಿ ಯಾವುದಕ್ಕೆ, ಈ ರೋ ಇನಲ್ಲಿ ದೀಸ್ 2 ಪ್ಲೇಸಸ್ ಆರ್ ದೇರ್ ಫಾರ್ ವಾಟ್ ನಂಬರ್ 1 and 2 ರೀ. 1 ಮೇಲ್ಗಡೆ ಕಾಣುತ್ತೆ ನೋಡಿ. ಸೊ ಇಲ್ಲಿ ನಂಬರ್ 1 ಬರೆಯೋಣ, ಇಲ್ಲಿ 2 ಬರೆಯೋಣ, ಮುಗಿಯಿತು. ಓಕೆ, ಸೊ ಈ except these 2 places and these 2 places, this strip is complete. ಓಕೆ, ನೆಕ್ಸ್ಟ್ ಏನು ಮಾಡ್ಬೋದು ನೋಡಿ,
ಎಸ್, ಈ ಬಾಕ್ಸ್ ನೋಡಿ, ಇಲ್ಲಿ ಈ ಬಲ್ಲದ ಎಂಟು ನಮ್ಮ ಈ ಕೆಂಪು ಎಂಟಿದೆ ಇಲ್ಲ, ಇಲ್ಲೆಲ್ಲೂ ಫಿಲಪ್ ಬರೆಯೋಕ್ಕೆ ಇಲ್ಲ. ಇಲ್ಲಿ ಎಂಟು ಈಗ ತಾನೇ ಬರೆದವು, ಇಲ್ಲೆಲ್ಲೂ ಬರೆಯೋಕ್ಕಿಲ್ಲ. ಸೊ ಇಲ್ಲೊಂದು ಕ್ರಾಸ್ ಚೆಕ್ ಎಂಟು ಕಾಣುತ್ತೆ, ಕ್ರಾಸ್ ಚೆಕ್ ಮಾಡ್ತಾಯಿದೆ. ಸೊ ಈ ಬಾಕ್ಸ್ ನೋಡಿದ್ರೆ ನಂಬರ್ 8ಗೆ ಈ ಒಂದೇ ಒಂದು ಜಾಗ ಸಿಗತ್ತೆ, ಬರೆದು ಮಾಡೋಣ. ಸೊ ಆ 8 ಬರೆದ ಮೇಲೆ ಇತ್ತ ಕಡೆ ಏನಾದ್ರು ಆಗುತ್ತಾ? ಇಲ್ಲ, ಇಲ್ಲಿ ಒಂದೇ ಒಂದು 8 ಇದೆ, ಇಲ್ಲೇನು ಈ ಪೇರ್ನಲ್ಲಿದೆ, ಅದು ಬ್ರೇಕ್ ಆಗೋವರೆಗೂ ಏನು ಮಾಡೋಕ್ಕಿಲ್ಲ. ಓಕೆ, ಲೆಟ್ ಅಸ್ ಸಿ ನಾವು. ಈಗ ಇನ್ನೊಂದು ತಮಾಷೆ ನೋಡಿ, ಈ ರೋ ಎ ನೋಡಿ, ರೋ ಎನಲ್ಲಿ 1 2 3 4 ಸೆಲ್ಸ್ ಖಾಲಿಯಾಗಿದೆ. ಇದರಲ್ಲಿ ನೋಡಿದರೆ ನಂಬರ್ 4 ಇದನ್ನು ಕಾಣುತ್ತೆ, ಇಲ್ಲಿ ಬರೆಯೋಕ್ಕಿಲ್ಲ. ಇಲ್ಲೊಂದು ನಂಬರ್ 4 ಅಲ್ಲ, ಇಲ್ಲೊಂದು ನಂಬರ್ 4 ಇದೆ ನೋಡಿ, ಇಲ್ಲಿ ಬರೆಯೋಕ್ಕಿಲ್ಲ. ಇಲ್ಲೊಂದು ನಂಬರ್ 4 ಇದೆ, ಇಲ್ಲಿ ಬರೆಯೋಕ್ಕಿಲ್ಲ. ಇಟ್ ಮೀನ್ಸ್ ಈ ರೋ ಎನಲ್ಲಿ ನಂಬರ್ 4ಗೆ ಇದು ಒಂದೇ ಒಂದು ಜಾಗ ಸಿಗುತ್ತೆ, ನಂಬರ್ 4. ಓಕೆ, ಒಪ್ತೀರಾ? ಎಸ್, ಡೆಫಿನೆಟ್ಲಿ ಯು ವಿಲ್, ಐ ನೋ. ನೋಡಿ, ಈಗ ನೆಕ್ಸ್ಟ್ ಈ ರೋ ಎ ಕಂಪ್ಲೀಟ್ ಮಾಡೋಣ ಅಂದರೆ ಯಾವ ನಂಬರ್ ಬೇಕು? 3 ಜಾಗ ಖಾಲಿ ಇದೆ, 3 ಸೆಲ್ಸ್ ಖಾಲಿ ಇದೆ. ಓಕೆ, ಅದು ಯಾವುದಕ್ಕೆಪ್ಪ? ನಂಬರ್ 2, 5 ಆ್ಯಂಡ್ 6. ಒಂದು 5 ಇಲ್ಲಿ ಕಾಣುತ್ತೆ, 2 ಇಲ್ಲಿ ಕಾಣುತ್ತೆ, ಇಲ್ಲಿ 2 ಇಲ್ಲ, 5 ಇಲ್ಲ, 6 ಇಲ್ಲ. ಓಕೆ, ಅದು ಬರೆದು ಬಿಡೋಣ. 2, 5, 6ನಲ್ಲಿ ನೋಡಿ, ಇಲ್ಲಿ 5 ಇದೆ ಅಂದರೆ 2, 6. ಇಲ್ಲಿ 2 ಇದೆ, ಇಲ್ಲಿ 5, 6, ಇಲ್ಲಿ 1 ಇಲ್ಲ. ಸೊ 2, 5, 6 ಬರೆದು ಬಿಡೋಣ. ಇವಾಗ ನೋಡಿ ತಮಾಷೆ ನೋಡಿ, ಇಲ್ಲಿ ನಾವು ಮುಂಚೆ ಒಂದು ಪೇರಲ್ಲಿ 5 ಆ್ಯಂಡ್ 6 ಮಾಡಿದ್ದು ಮುಂಚೆ, ಈಗ ಜಸ್ಟ್ ನಾವು 5 ಆ್ಯಂಡ್ 6 ಹಿಯರ್. ಓಕೆ, ಸೊ ಅದು ಮೀನಿಂಗ್ ಏನು? ಈ 5, 6 ಪೇರ್ ಬಿಟ್ಬಿಟ್ರೆ ಈ 3 ಜಾಗ ಖಾಲಿ ಇರುತ್ತೆ. ಯಾವ ನಂಬರ್ಗಪ್ಪ? ನೋಡಿ, ಐ ಥಿಂಕ್ ಇಟ್ ಈಸ್ 3, 7 ಆ್ಯಂಡ್ 9. ಎಸ್, 3, 7 ಆ್ಯಂಡ್ 9. ಇಲ್ಲಿ 7 ಇದೆ ಅಂದರೆ 3 ಆ್ಯಂಡ್ 9 ಬರ್ಕೊಳ್ಳುವ. ಓಕೆ, ಇಲ್ಲಿ 3 ಇದೆ. ಓಕೆ, 3 ಆ್ಯಂಡ್ 9 ಎಲ್ಲಿ? ಓಕೆ, 3 ಆ್ಯಂಡ್ 9 ಇಲ್ಲಿ 3 ಇದೆ, ಇಲ್ಲಿ ಅಡ್ಡ ಬರುತ್ತೆ, ಈ 3 ಇಲ್ಲಿ ಅಡ್ಡ ಬರುತ್ತೆ, ಇಲ್ಲಿ 7 ಆ್ಯಂಡ್ 9 ಬರೆಯೋಣ. ಓಕೆ, ದೆನ್ ಏನು ಮಾಡೋಣ? ರೋ ಜೆಗೆ ಬನ್ನಿ ಒಂದು ಸರ್ತಿ. ರೋ ಜೆನಲ್ಲಿ ಇದರಲ್ಲಿ ಆಲ್ರೆಡಿ 1 2 3 4 5 ನಂಬರ್ಸ್ ಆಲ್ರೆಡಿ ಫಿಲ್ಡ್ ಅಪ್. 5 ನಂಬರ್ಸ್ ಫಿಲ್ಡ್ ಅಪ್ ನೋಡಿ, 5 ನಂಬರ್ಸ್. ಸೊ 4 ಪ್ಲೇಸಸ್ ಆರ್ ವೇಕೆಂಟ್ ಹಿರಿ ಫಾರ್ ದಿಸ್ ರೋ ಜೆ. ಯಾವುದೌದು? 2, 5, 6 ಆ್ಯಂಡ್ 3. ಹೌದಲ್ಲ? ಇಲ್ಲಿ 3 ಇದೆ ಮೇಲ್ಗಡೆ ನೋಡಿ. ಸೊ ಇದೆಲ್ಲ ಭರ್ತಿ ಆಗಿಬಿಡುತ್ತೆ. ಈ 3ಗೆ ಇಲ್ಲಿರೋ ಕ್ರಾಸ್ ಚೆಕ್ ಮಾಡ್ತಾ ಇರೋದ್ರಿಂದ ನಂಬರ್ 3 ಇಲ್ಲಿ ಬರ್ಕೋಬೋದಲ್ಲ ನಾವು. ಓಕೆ, ಸೊ ಇಲ್ಲಿ ಏನು ಬೇಕು ನನಗೆ? 2, 5, 6 ಬೇಕು. 2 ಮೇಲ್ಗಡೆ ಕಾಣುತ್ತೆ, ಸೊ ಇಲ್ಲಿ 5 ಆ್ಯಂಡ್ 6. ಓಕೆ, ಇವಾಗ ನೆಕ್ಸ್ಟ್ ಸ್ಮಾಲ್ ಟ್ರಿಕ್ ನೋಡಿ. ಈಗ ಈ ಬಾಕ್ಸ್, ಇದೇ ಬಾಕ್ಸ್ ನೋಡಿ, ಇಲ್ಲಿ 2 ಬರೆದುವಲ್ಲ ನಾವೇ, ನಂಬರ್ 2 ಬರೆದ ಮೇಲೆ ಈ ಬಾಕ್ಸ್ ನೋಡಿದ್ರೆ ನಂಬರ್ 2 ಎಲ್ಲೋ ಇರಬೇಕು. ಏನು ಸಾರಿ, ಓಕೆ, ನಂಬರ್ 2 ಎಲ್ಲೋ ಇರಬೇಕು. ಅಂದರೆ ಅರ್ಥವೇನು? ಈ H6 ನೋಡಿದರೆ ಇಲ್ಲಿ ನಂಬರ್ 2 ಇರೋಕ್ಕೆ ಸಾಧ್ಯವಿಲ್ಲವಲ್ಲ, ನಂಬರ್ 2 ಕಟ್ ಮಾಡಬೇಕು. ಬಿಕಾಸ್ 2 ಹ್ಯಾಸ್ ಟು ಬಿ ಹಿಯರ್ ಎಟ್ H7 ಆರ್ H8. ಸೊ ಇಲ್ಲಿ 2 ಇಮ್ಯಾಜಿನ್ ಮಾಡಿಕೊಂಡು ಇಲ್ಲಿ ಕಟ್ ಮಾಡ್ಬೋಣ. 2 ಕಟ್ ಮಾಡಿಬಿಟ್ಟು ಇಲ್ಲಿ 9 ಬರ್ಕೊಂಬಿಡೋಣ. ನಂಬರ್ 9 ಬರೋದ ತಕ್ಷಣ ಏನಾಗುತ್ತೆ? ಇಲ್ಲಿ ನೋಡಿ, ಈ 3 ಆ್ಯಂಡ್ 9 ಪೇರ್ ಕಟ್ ಆಗುತ್ತಲ್ಲ, ಕಟ್ ಮಾಡಿಬಿಟ್ಟು ನಂಬರ್ 3 ಬರೆಯೋಣ. 3 ಮೇಲ್ಗಡೆ ನೋಡಿದ್ರೆ 3 ಆ್ಯಂಡ್ 7 ಕಟ್ ಮಾಡಿ, ಮತ್ತೆ ಅಲ್ಲಿ ನಂಬರ್ 7, ಇದು ನಂಬರ್ 3. ಇನ್ನೇನು ಮಾಡ್ಬೋದು? ಇನ್ನೇನು ಮಾಡ್ಬೋದು ನೋಡಿ, ಇಲ್ಲಿ 7 ಬರೆದ ಮೇಲೆ ಇಲ್ಲಿ ನಂಬರ್ 9 ಬರುತ್ತೆ. ನಂಬರ್ 9 ಎಟ್ B4 9 ಸ್ವಲ್ಪ ಸರಿಯಾಗಿ ಬರೆಯೋಣ. ಓಕೆ, ಈಗ
ಈ 9 ಬರೆದ ಮೇಲೆ ಇಲ್ಲಿ ಬೇರೆ ನಾವು 9 ಬರೆದು ಬಿಟ್ರಲ್ಲ, ಈ ಎರಡು ನಂಬರ್ 9ಗಳು ಕಟ್ ಮಾಡ್ಬೋದಲ್ಲ ನಾವು ಇಲ್ಲಿ. ಸೊ ಪೇರ್ ಆಫ್ 2 and 4 ಹ್ಯಾಸ್ ಮೆಟೀರಿಯಲೈಸ್ ದೇರ್. ಓಕೆ, ಸೊ ಈ ಬಾಕ್ಸ್ ನಂಬರ್ 2ನಲ್ಲಿ ಈ 3 ಜಾಗ ಯಾವ ನಂಬರ್ಗೆ ನೋಡೋಣ. 5, 6 and 7 ನೋಡಿದ್ರೆ ಇಲ್ಲಿ 7 ಇದೆ, ಇಲ್ಲಿ 5 and 6 ಅದು ರಿಸರ್ವ್ ಮಾಡಿದ್ದೇವೆ. ಇಲ್ಲಿ 7 ಬರೆದಿದ್ದೀವಲ್ಲ, 7 ಇಲ್ಲಿ ಬರೆಯೋಕ್ಕಿಲ್ಲ, ನಂಬರ್ 7 ಇಲ್ಲಿ ಬರೆಯೋಕ್ಕಿಲ್ಲ. ದಟ್ ಮೀನ್ಸ್ ಇನ್ ಬಾಕ್ಸ್ 2 ನಂಬರ್ 7ಗೆ ಈ ಒಂದೇ ಒಂದು ಜಾಗ. ನೆಕ್ಸ್ಟು ಈ ಬಾಕ್ಸ್ ನಂಬರ್ 2ನಲ್ಲಿ ಒಂದೇ ಒಂದು ಗಡಿ ಖಾಲಿ ಇದೆ ನೋಡಿ. ಅದು ಯಾವುದಕ್ಕೆ? ಈ 5 and 6ಗೆ ಮ್ಯಾಚಿಂಗ್ ಪೇರಲ್ಲಿ ಬರ್ಕೋಬೋದಲ್ಲ, ಯಾಕೆಂದರೆ ಇಲ್ಲಿ ಕ್ರಾಸ್ ಚೆಕ್ ಇಲ್ಲ, 5 ಇಲ್ಲ 6 ಇಲ್ಲ. ಓಕೆ, ಸೊ ಬರೆದು ಬಿಡೋಣ 5 and 6 ಇದಕ್ಕೆ ಮ್ಯಾಚಿಂಗ್ ಪೇರಾಗಿ ಈ ಬಾಕ್ಸ್ಗೆ ಬರೆದು ಬಿಡೋಣ. ಓಕೆ, ಈ ಕಾಲಮ್ ನಂಬರ್ 5 ನೋಡಿ ಒಂದೇ ಒಂದು ಸ್ಪೇಸು ಸೆಲ್ ಖಾಲಿ ಇದೆ. ಅದು ಯಾವುದಕ್ಕೆ ನೋಡಿ? ನ್ಯಾಚುರಲಿ 2, 5, 6 ಇಲ್ಲೂ ಸಹ 2, 5, 6 ಎಲ್ಲೂ ಕ್ರಾಸ್ ಚೆಕ್ ಇಲ್ಲ. ಸೊ ಬರೆದು ಬಿಡೋಣ. ಓಕೆ, 2, 5, 6. ಓಕೆ, ದೆನ್ ನೋಡಿ ಈಗ ಕಾಲಮ್ಸ್ ನೋಡೋಣ. ಮೊದಲಿಗೆ ಏನಂದರೆ ಈ ಕಾಲಮ್ ನಂಬರ್ 7ನಲ್ಲಿ 3 ಜಾಗ ಖಾಲಿ ಇದೆ. ಸೊ ಅದು ನೋಡ್ಬೋಣ ಫಸ್ಟು. ಇಲ್ಲೂ ಸಹ 3 ಇದೆ, ಬಟ್ ಲೆಟ್ ಅಸ್ ಫಸ್ಟ್ ಸ್ಟಾರ್ಟ್ ವಿತ್ ನಮ್ಮ ಕಾಲಮ್ ನಂಬರ್ 7. ಓಕೆ, ನೋಡಿ ಇಲ್ಲ ಇಲ್ಲಿ 1 ಇದೆ, 3, 2, 4, 9 ಬೇಕು. 9 ಇಲ್ಲಿ ಕಾಣುತ್ತೆ, ಇಲ್ಲೊಂದು 9 ಬರೆದಿವಿ ನಾವು. ಸೊ ಈ C7ನಲ್ಲಿ ನಂಬರ್ 9 ಬರ್ಕೋಬಹುದು. ಸೊ ಇನ್ನೇನು ಈ 1 and 2 ಪ್ಲೇಸಸ್ಗೆ ಏನು ಬೇಕಪ್ಪ? 2 and 4. ನ್ಯಾಚುರಲಿ 2 and 4, 2 and 4 ಇಲ್ಲಿ ಬರೆಯೋಣ, ಬಟ್ ಕ್ರಾಸ್ ಸಿಕ್ಕಿಲ್ಲ. 2 and 4, 2 and 4. ಓಕೆ, ಈಗ ನೋಡಿ ಇಲ್ಲಿ 2 and 4 ಒಂದು ಪೇರ್ ಆಫ್ ಪೇರ್ಸ್ ಇಲ್ಲಿ ತಯಾರಾಗಿದೆ ನಮಗೆ ರೋ ಬಿನಲ್ಲಿ. ಸೊ ಈ ರೋ ನೋಡಿದ್ರೆ ಏನಾದರೂ ಮಾಡೋಕ್ಕೆ ಸಾಧ್ಯವೇ ನೋಡೋಣ. ಎಸ್, ನೋಡಿ ಇಲ್ಲಿ 3 ಇಲ್ಲಿದೆ, ಇಲ್ಲಿ 3 ಇದೆಯಲ್ಲ, ಇಲ್ಲಿ 3 C1ನಲ್ಲಿ, ಅಂದರೆ 3 ಇಲ್ಲೆಲ್ಲೂ ರಿಪೀಟ್ ಮಾಡಿಕೊಡೋದು. ಓಕೆ, ಅಂದರೆ ಇಲ್ಲಿ ನೋಡಿದ್ರೆ ದಿಸ್ ಇಸ್ ದ ಓನ್ಲಿ ಪ್ಲೇಸ್ ಫಾರ್ ನಂಬರ್ 3. B8ನಲ್ಲಿ ನಂಬರ್ 3 ಮಾತ್ರ ಬರೀಬೇಕು. ಈ ಥರ ನೋಡಿದ್ವಿ. ಅನದರ್ ವೇ ಲುಕಿಂಗ್ ಅಟ್ ಈಸ್, ಕೆಳಗಡೆ 3 ಬರೆದವು, ಇಲ್ಲೊಂದು 3 ಇದೆ, ಇಲ್ಲ ಆಲ್ರೆಡಿ 3 ಇದೆ. ಈ ಬಾಕ್ಸ್ ನೋಡಿದ್ರೆ 3 ಒಂದೇ ಒಂದು ಚಾನ್ಸಸ್ ಸಿಗುತ್ತೆ ಅಲ್ಲಿ ಜಾಗ. ಓಕೆ, ದೆನ್ ಈ ಎರಡು ಏನಾದರೂ ಮಾಡೋಕ್ಕೆ ಸಾಧ್ಯವೇ? 1, 2, 4, 5, 6. 1 ಇದೆ, 2, 4 ಎರಡು ಜಾಗ ಸಿಗುತ್ತೆ, 5 ಸೇಮ್ ವೇ, 6 ನೋ ಚಾನ್ಸ್, ಬಿಟ್ಬಿಡಿ. ಓಕೆ, ನೋ ಇಶ್ಯೂ. ಇವಾಗ ಈ ಬಾಕ್ಸ್ ನೋಡೋಣ. ಏನು ಥಿಂಕಿಂಗ್? 2, 4, 5, 6 ಆ್ಯಂಡ್ ಅಷ್ಟೇ. 2, 4, 5, 6, 2. ನೋಡಿ, ಅಂದರೆ ಸ್ಮಾಲ್ ಟ್ರಿಕ್. ಇವಾಗ ಎರಡು ಮೊದಲು ನಾವು ಮುಂಚೆ ಡಿಸ್ಕಸ್ ಮಾಡಿದ್ವಲ್ಲ. ಸೊ ನಂಬರ್ 2 ಇಲ್ಲೋ ಇರಬೇಕು. ಸೊ ಇಲ್ಲೋ ನಂಬರ್ 2 ಇರಬೇಕಂದ್ರೆ ಈ H5ನಲ್ಲಿ ನಂಬರ್ 2ದಲ್ಲಿ ಏನು ಕೆಲಸ? ಕಟ್ ಮಾಡಿ 2 ಇಲ್ಲೇ ಇರಬೇಕಂದ್ರೆ ಇಲ್ಲಿ ನಂಬರ್ 2 ಇರಬಾರ್ದಲ್ವೇ? ಸೊ ಇನ್ ದಟ್ ಕೇಸ್ ಈ ಬಾಕ್ಸ್ನಲ್ಲಿ ನಂಬರ್ 2ಗೆ ಈ ಜಾಗ ಸಿಕ್ಬಿಡುತ್ತೆ. ಓಕೆ, ಸೊ ಇಲ್ಲಿ 5 and 6 ಒಂದು ಪೇರ್ ಉಳಿಯುತ್ತೆ. ಇಲ್ಲಿ ನಂಬರ್ 2 ಬರೆದ ಮೇಲೆ ಕಮ್ ದಿಸ್ ಸೈಡ್, ಲೆಟ್ ಅಸ್ ಸಿ ವಾಟ್ ವಿಲ್ ಹ್ಯಾಪನ್. ಈ ಎರಡು ಕಟ್ ಮಾಡ್ಬೋದು, ಈ ಎರಡು ಕಟ್ ಮಾಡ್ಬೋದು. ಆಮೇಲೆ ಮೇಲ್ಗಡೆ 4 ನಂಬರ್ ಬರೆದವಲ್ಲ ಮುಂಚೆ ನಾವು, ಅವೆಲ್ಲ ಇದು ಕರೆಕ್ಷನ್ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಈಗ ಮಾಡೋಣ. ಓಕೆ, ಇಲ್ಲಿ ನಂಬರ್ 4 ಸಹ ಕಟ್ ಮಾಡಿಬಿಟ್ರೆ 5 and 6, 2, 4, 5, 6 ಹಾಗೆ ಉಳಿಯುತ್ತೆ. ಬಟ್ ವಿ ಗೆಟ್ ಎ ಸ್ಮಾಲ್ ಕ್ಲೂ ಹಿಯರ್. ಇಲ್ಲಿ 5 and 6, ಇಲ್ಲಿ 5 and 6 ಒಂದು ಪೇರ್ ಆಗುತ್ತೆ ನೋಡಿ. ಈ ಪೇರ್ ಆದಮೇಲೆ ಇಲ್ಲಿ ನಂಬರ್ 4 and 5ನಲ್ಲಿ ನಂಬರ್ 5 ಕಟ್ ಮಾಡ್ಬೋದಲ್ಲ. ಕಟ್ ಮಾಡಿಬಿಟ್ಟು 4 ಬರ್ಕೊಂಬೋಣ. ಸೊ ಆಮೇಲೆ ವಾಟ್ ಈಸ್ ದ ಬೆನಿಫಿಟ್ ಆಫ್ ದ್ಯಾಟ್? ನೋಡಿ, ಈ ಕಾಲಮ್ ನಂಬರ್ 1 ನೋಡ್ತಾ ಇದ್ದೇನೆ.
ಇಲ್ಲಿ ನಾವು 2 and 4 ಅನ್ನು ಪೇರ್ ಮಾಡೋದವಲ್ಲ ಇಲ್ಲಿ. ಬಿಕಾಸ್ ಆಫ್ ದಿಸ್ 2 and 4 ನಂಬರ್ 2 ಕೆನಾಟ್ ಬಿ ರಿಪೀಟೆಡ್ ಇನ್ B1. ದೇರ್ಫೋರ್ ಈ ಕಾಲಮ್ ನಂಬರ್ 1 ನೋಡಿದರೆ ಇಲ್ಲಿ 2 ಕಟ್ ಮಾಡಿ ಆಯಿತು. ದಿಸ್ ಈಸ್ ದ ಓನ್ಲಿ ಪ್ಲೇಸ್, J1 ಈಸ್ ದ ಓನ್ಲಿ ಪ್ಲೇಸ್ ಫಾರ್ ನಂಬರ್ 2. ಬರ್ಕೊಂಬೋಣ. ನಂಬರ್ 2 ಅಲ್ಲಿ ಬರೆದ ಮೇಲೆ ತಕ್ಷಣ ಪಕ್ಕದಲ್ಲಿ ನೋಡಿದರೆ ನಂಬರ್ 5 ಇಲ್ಲಿ ಬರೆದ ಮೇಲೆ ಈ ಕಡೆ ನೋಡಿದರೆ ಏನಾಗುತ್ತೆ, ಇಲ್ಲಿ ನಂಬರ್ 6 ಬರುತ್ತೆ. ಓಕೆ, 6. ಆಮೇಲೆ ಈ 3 ಜಾಗ ಇವಾಗ ಏನಾಗುತ್ತೆ ನೋಡಿ, 2 4 5 ಬೇಕು. 2 4 5 ಬೇಡ, ಸದ್ಯಕ್ಕೆ ಬಿಡಿ. ಓಕೆ, ಡಸಂಟ್ ಮ್ಯಾಟರ್. ದೆನ್ ಇಲ್ಲಿ ಇಲ್ಲ. ಓಕೆ, ಇಲ್ಲಿ 2 and 8. ಇಲ್ಲಿ ಈ ಕಾಲಮ್ ನಂಬರ್ 2 ನೋಡಿ ತಕ್ಷಣ ಸೇಮ್ ಕಂಡೀಷನ್. ನಂಬರ್ 2 ಇಲ್ಲಿ ಬರೆಯೋಕ್ಕಿಲ್ಲ. ಸೊ ಆ ನಂಬರ್ 2 ಎಲ್ಲಿ ಬರಬೇಕು, ಈ ಕಾಲಮ್ ನಂಬರ್ 2ನಲ್ಲಿ ಇಲ್ಲಿ ಬರಬೇಕು. ಬರ್ಕೊಂಬೋಣ. ನಂಬರ್ 2 ಇಲ್ಲಿ ಬರೆಯೋಣ. ಸೊ ತಕ್ಷಣ ಇಲ್ಲಿ 8 ಬರೆಯೋಣ. ಇಲ್ಲಿ 8 ಬರೆದ ಮೇಲೆ ಮೇಲ್ಗಡೆ ನೋಡಿದ್ರೆ B2ನಲ್ಲಿ 8 ಬರುತ್ತೆ. ಓಕೆ, ದೆನ್ ಈ ಕಾಲಮ್ ನಂಬರ್ ಈ ರೋ ನಂಬರ್ B-ನಲ್ಲಿ ಇವಾಗ 2 ಜಾಗ ಖಾಲಿ ಇದೆ ನೋಡಿ. ಕ್ಯಾನ್ ವಿ ಫಿಲ್ ದೆಮ್ ಅಪ್? 1 ಈಸ್ ದೇರ್, 2 ಈಸ್ ದೇರ್, 3 ಈಸ್ ದೇರ್, 4 ಈಸ್ ದೇರ್. 5 and 6ಗೆ ಇಲ್ಲಿ ಈ 2 ಜಾಗ ಬೇಕು. 5 and 6. 5 ಇಲ್ಲಿ ಕಾಣುತ್ತೆ ಅಡ್ಡ ನೋಡಿ. ಸೊ 5 ಇಲ್ಲಿ ಬರೆಯೋಣ, 6 ಇಲ್ಲಿ ಬರೆಯೋಣ. ಸೊ ನ್ಯಾಚುರಲಿ ಇನ್ A3 ದಟ್ ನಂಬರ್ 6 becomes redundant and we get ನಂಬರ್ 2 there. ಆಯಿತಾ? ಸೊ ಅಲ್ಲಿ 2 ಬರೆದ ಮೇಲೆ ಇಲ್ಲಿ ಒಂದೇ ಒಂದು G1 ಖಾಲಿ ಇರೋದ್ರಿಂದ ನಾವು ಫಿಲಪ್ ಮಾಡಲ್ಲ. ಇಲ್ಲಿ ನಂಬರ್ 5 ಬರೋದಲ್ಲ ಇಲ್ಲಿ. ಸೊ ಡ್ಯೂ ಟು ದಟ್ ನಂಬರ್ 5 ಇಲ್ಲಿ ನಂಬರ್ 6 ಬರುತ್ತೆ. ಇಲ್ಲಿ ನಂಬರ್ 5. ಓಕೆ, ಅಲ್ಲಿ 5 ಬರೆದ ಮೇಲೆ ಇಲ್ಲಿ ನಂಬರ್ 6. ಸೊ ಮೇಲ್ಗಡೆ ನೋಡಿದರೆ ಇಲ್ಲಿ ನಂಬರ್ 5 ಬರುತ್ತೆ. C5ನಲ್ಲಿ ನಂಬರ್ 5 ತಕ್ಷಣ ಇಲ್ಲಿ A4ನಲ್ಲಿ ನಂಬರ್ 6. ಓಕೆ, ಸೊ ಈ ರೋ ಎ ಕಂಪ್ಲೀಟ್ ಮಾಡೋದಕ್ಕೆ 2 and 6 ಇಲ್ಲಿದೆ ನೋಡಿ. ಇಲ್ಲಿ 2 or 5 or 6 ಬೇಕು. A8ನಲ್ಲಿ 2 and 6 ಇಲ್ಲಿ ಆಲ್ರೆಡಿ ಬರೆದಾಯಿತು. ಸೊ ದ ಓನ್ಲಿ ನಂಬರ್ ರಿಮೈನಿಂಗ್ ಫಾರ್ ದಿಸ್ ಪ್ಲೇಸ್ ಈಸ್ ನಂಬರ್ 5. ಓಕೆ, ಸೊ ದೆನ್ ವಾಟ್ ಎಲ್ಸ್ ವಿ ಕ್ಯಾನ್ ಡೂ ನೌ ನೋಡಿ. ಇವಾಗ ಫನ್ನಿ ಈ ರೋ ಸಿ ನೋಡೋಣ. ಸೊ ಇಲ್ಲೇನು ಬೇಕು ನಮಗೆ? 2 5 and 6 ಆರ್ ರಿಕ್ವೈರ್ಡ್. 5 ಇಲ್ಲಿ ಸಾರಿ 5 ಇಲ್ಲಿ ಬರ್ತದಲ್ಲ. 2 4 and 6. ಓಕೆ, 2 and 6 ಒಂದೇ ಕಾಲಮ್ನಲ್ಲಿ ಸಿಗುತ್ತೆ ನೋಡಿ. ಸೊ ಇಲ್ಲಿ ಏನು ಬರಬೇಕು? 2 ಬರೆಯೋಕ್ಕಿಲ್ಲ, 6 ಬರೆಯೋದಕ್ಕಿಲ್ಲ. ನಂಬರ್ 4 ಹ್ಯಾಸ್ ಟು ಕಮ್ ದೇರ್. ಇವಾಗ ನೋಡಿ, ಈ ಸಂದರ್ಭ ಬಂದು ಇದಕ್ಕೆ ಇಷ್ಟು ದಿವಸ ನಾನು ಒಂದು ಹೆಸರು ಕೊಟ್ಟಿಲ್ಲ. ಈ ನಡುವೆ ಹೆಸರು ಕೊಟ್ಟಿದ್ದೇನೆ, 2/3 ಟ್ರಿಕ್ ಅಂತ ಹೇಳಿದ್ದೇನೆ. 2/3 ಟ್ರಿಕ್ ಅಂತ ಹೆಸರು ಕೊಟ್ಟಿದ್ದೇನೆ. ಅದು ಅರ್ಥ ಏನಂದರೆ, ಯಾವುದೋ ಒಂದು ಕಾಲಮ್ನಲ್ಲೋ ಅಥವಾ ಒಂದು ಬಾಕ್ಸ್ನಲ್ಲೋ ಅಥವಾ ಒಂದು ರೋನಲ್ಲೋ 3 ಜಾಗ ಖಾಲಿ ಇದ್ದರೆ 3 ನಂಬರ್ ಬೇಕಲ್ಲ. ಅದಕ್ಕೆ ಯಾವುದಾದ್ರೂ ಒಂದು ಸೆಲ್ನಲ್ಲಿ ಅದರಲ್ಲಿ ಆ 3 ನಂಬರ್ಗಳಲ್ಲಿ ಒಂದು 2 ಬರೋದಿಲ್ಲ, ಅಲ್ಲಿ ಕೂರಿಸಬಾರದು. ಆ ಕಂಡೀಷನಲ್ಲಿ 3ನೇ ನಂಬರಲ್ಲಿ ಕೂರಬೇಕಲ್ಲ ನೋಡಿ. ಇಲ್ಲಿ ನಮಗೆ ಈ ರೋ ಸಿನಲ್ಲಿ 2 4 and 6 ಬೇಕು ನಮಗೆ. ಸೊ 2 and 6 ಆರ್ ಹಿಯರ್. ಸೊ 2 and 6 ಕೆನಾಟ್ ಬಿ ರಿಪೀಟೆಡ್ ದೇರ್. ಸೊ 4 ಹ್ಯಾಸ್ ಟು ಕಮ್ ದೇರ್. ಸೊ ದಿಸ್ ಈಸ್ ಕಾಲ್ಡ್ 2/3 ಟ್ರಿಕ್. ನೆನಪಿಟ್ಕೊಳ್ಳಿ. ಓಕೆ, ಸೊ ಅಲ್ಲಿ 4 ಬರೆದ ಮೇಲೆ ಇದು ಕಟ್ಟಾಗುತ್ತೆ, 2 ಕಟ್ಟಾಗುತ್ತೆ. ಇಲ್ಲಿ 4 ಬರುತ್ತೆ. ಇಲ್ಲಿ ನಂಬರ್ 2 ಬರೆಯೋಣ. ಓಕೆ, ಇಲ್ಲೇನಪ್ಪ ಲಾಸ್ಟ್ ನಂಬರ್ ಫಾರ್ ಬಾಕ್ಸ್ ನಂಬರ್ 3 ಈಸ್ 6. ಓಕೆ, ಆಮೇಲೆ ಓನ್ಲಿ 2 ದೀಸ್ 3 ಪ್ಲೇಸಸ್ ಆರ್ ವೇಕೆಂಟ್ ನೌ. ನೋಡಿ ಕೆಳಗಡೆ ಈ ಕಾಲಮ್ ನಂಬರ್ 9ನಲ್ಲಿ ಒಂದೇ ಒಂದು ನಂಬರ್ ಬೇಕಪ್ಪ. ಯಾವುದದು? 1 2 3 4 5 ಬೇಕು. 5 ಬರೆದು ಬಿಡೋಣ. ಇಲ್ಲಿ ನ್ಯಾಚುರಲಿ 2 and 4 ಅಲ್ಲಿ ಕಾಣುತ್ತೆ. ಸೊ ಇಲ್ಲಿ 2 ಬರೆಯೋಣ. ಇದು 4. ಸೊ ಅವರ್ ಪಜಲ್ ಈಸ್ ಕಂಪ್ಲೀಟ್ಲಿ ಸಾಲ್ವ್ಡ್. ಓಕೆ, ಸೊ ಇದು ಪಜಲ್ ಬಗ್ಗೆ
ಸೊ ಐ ಹೋಪ್ ಯು ಹ್ಯಾವ್ ಎಂಜಾಯ್ಡ್. ಸೊ ಐ ಥಿಂಕ್ ಐ ವಾಸ್ ಏಬಲ್ ಟು ಕೆಲವು ಟ್ರಿಕ್ಸ್ ತೋರಿಸಿದ್ದೀನಿ ನಿಮಗೆ, ಅದನ್ನು ಕಲೀರಿ. ಓಕೆ, ಸೊ ಮಿಕ್ಕಿದ ಪಜಲ್ಸ್ ಎಲ್ಲ ಈಸಿಯಾಗಿ ಸಾಲ್ವ್ ಮಾಡೋದು. ಬಿಫೋರ್ ವಿ ಫಿನಿಶ್ ನೋಡಿ, ಇಲ್ಲೊಂದು ಬರೆದೇನೆ ನೋಟು. ಈ ವಿಷಯ ನಾನು ಮುಂಚೆನೂ ಒಂದು ಸತಿ ಹೇಳಿದ್ದೇನೆ. ಸ್ಟಿಲ್ ಐ ವಿಲ್ ರಿಪೀಟ್ ಬಿಕಾಸ್ ಆ ವಿಡಿಯೋ ನೋಡಿಲ್ಲ, ಈ ವಿಡಿಯೋ ಮೊದಲು ನೋಡ್ತಾ ಇರೋರಿಗೆ ಮುಖ್ಯವಾಗಿ ಹೇಳಬೇಕಲ್ಲ. ಇಲ್ಲಿ ನೋಡಿ ಒಂದು ಬುಕ್ ಬರೆದೆ ನಾನು, ಅಫ್ಕೋರ್ಸ್ ಇಟ್ಸ್ ಇನ್ ಇಂಗ್ಲೀಷ್. ಇದು ನೋಡಿ, ಸಮ್ ಮೆರಿಕಲ್ ಶೋನ್ ಬೈ ಗಾಡ್, ಇದು ಈ ಪುಸ್ತಕ ಬರೆದಿದೆ ನಾನು. ಸಮ್ ಮೆರಿಕಲ್ ಶೋನ್ ಬೈ ಗಾಡ್ ನರೇಟ್ಸ್ ಹೌ ಗಾಡ್ ಹೆಲ್ಪ್ಡ್ ಆ್ಯಂಡ್ ರೆಸ್ಕ್ಯೂಡ್ ಕೇಸು, ಅಂದರೆ ನನ್ನನ್ನು ಆ್ಯಂಡ್ ಅದರ್ಸ್ ಇನ್ ಮೈ ಪ್ರೆಸೆನ್ಸ್, ನನ್ನ ಮುಂದೆ. ಓಕೆ, ಇನ್ ಅನ್ಎಕ್ಸ್ಪೆಕ್ಟೆಡ್, ಅನ್ಬಿಲೀವಬಲ್ ಆ್ಯಂಡ್ ಶಾಕಿಂಗ್ ಮ್ಯಾನರ್ ಸೆವರಲ್ ಟೈಮ್ಸ್. ಇಟ್ಸ್ ಎ ಬುಕ್ ಆನ್ ಗಾಡ್, ದೇವರ ಬಗ್ಗೆ. ಇದು ಯಾವುದೋ ಒಂದು ರಿಲಿಜನ್ನು, ಯಾವುದೋ ಒಂದು ಧರ್ಮ ಬಗ್ಗೆ ಅಲ್ಲ ಇದು. ಸೊ ಇಟ್ ಈಸ್ ಪ್ಯೂರ್ಲಿ ಗಾಡ್. ಗಾಡ್ ಈಸ್ ಕಾಮನ್ ಫಾರ್ ಎವ್ರಿಬಡಿ, ಆಲ್ ಹ್ಯೂಮನ್ ಬೀಯಿಂಗ್ಸ್, ಆಲ್ ದ ಹೋಲ್ ಅರ್ತ್, ಆಲ್ ದಿ ಪ್ಲಾನೆಟ್ಸ್ ಆ್ಯಂಡ್ ದ ಎಂಟೈರ್ ಯೂನಿವರ್ಸ್. ದೇವರು ಒಬ್ಬರೇ ಇರೋದು. ನಾವು ಅದೇ ದೇವರಿಗೆ ಪ್ರಾರ್ಥನೆ ಮಾಡೋ ರೀತಿಗಳ ಮೇಲೆ ನಮ್ಮ ರಿಲಿಜಿಯನ್ಸ್, ನಮ್ಮ ಮತಗಳು ಡಿವೈಡ್ ಆಗಿದೆ ಅಷ್ಟೇ. ಸೊ ದಟ್ ಈಸ್ ದ ಥಿಂಗ್. ಇದರಲ್ಲಿ ಏನೇನಿದೆಯೋ ಎಲ್ಲ ಆಲ್ ಅಬೌಟ್ ಗಾಡ್ ಓನ್ಲಿ. ಓಕೆ, ಎಲ್ಲರಿಗೆ ಹೇಳಿರ್ಬೋದು, ಅದನ್ನು ಇಗ್ನೋರ್ ಮಾಡಿ ಲುಕ್ ಎಟ್ ಇಟ್ ಫ್ರಮ್ ಗಾಡ್ಸ್ ಆ್ಯಂಗಲ್, ನಾಟ್ ಎ ರಿಲಿಜಿಯನ್ ಆ್ಯಂಗಲ್. ಓಕೆ, ಸೊ ಇಟ್ಸ್ ಎ ಬುಕ್ ಆನ್ ಗಾಡ್, ನಾಟ್ ರಿಲಿಜಿಯನ್. ಈ ಪುಸ್ತಕ ಬಂದು ನಿಮಗೆ ಸಾಫ್ಟ್ ಕಾಪಿ ನಾನು ಕಳಿಸಬಲ್ಲೆ. ಅದು ಹೇಗೆಂದರೆ, ಈ miraclesbook1@gmail.com ನೀವು ನನಗೆ ಮೇಲ್ ಕಳಿಸಿದ್ರೆ ವಿತಿನ್ 24 hours ಈ ಬುಕ್ಕನ್ನು ಸಾಫ್ಟ್ ಕಾಪಿ ನಿಮಗೆ ಕಳಿಸಿಬಿಡ್ತೀನಿ. ಓಕೆ, ಅಕಸ್ಮಾತ್ ಯಾರಿಗಾದರೂ ಪ್ರಿಂಟೆಡ್ ಬುಕ್, ಇದೇ ಥರ ಬುಕ್ಕೇ ಬೇಕು, ನಿಧಾನವಾಗಿ ಓದ್ಕೊಡ್ತೀನಿ ಅಂದರೆ ಇದೇ ಅಡ್ರೆಸ್ಗೆ ಬರೀರಿ, ಇದೇ ಮೇಲ್ಗೆ ಬರೀರಿ, ನನಗೆ ಈ ಬುಕ್ಕು ಫಿಸಿಕಲ್ ಬುಕ್ ಬೇಕು, ಪ್ರಿಂಟೆಡ್ ಬುಕ್ ಬೇಕು ಅಂತ. ನಾನು ಅದಕ್ಕೊಂದು ಖರ್ಚುಗಳಿಗೆ ಈ ₹100 ಅಂತ ಹಾಕಿದ್ದೀವಿ ಅಪ್ರಾಕ್ಸಿಮೇಟ್ಲಿ. ಈ ₹100 ನಾವು ನೀವು ಕಳಿಸಿಬಿಟ್ರೆ ನಾನು ಬೈ ಪೋಸ್ಟು, ಕೊರಿಯರ್ ಯಾವುದೋ ಒಂದು ರೀತಿಯಲ್ಲಿ ತಕ್ಷಣ ಕಳಿಸಿಬಿಡ್ತೀನಿ ವಿದಿನ್ 1 or 2 days. ಓಕೆ, ಅದಕ್ಕೂ ಸಹ ಇದೇ ಮೇಲ್ ಐಡಿಗೆ ನೀವು ಬರೀರಿ ನನಗೆ. ಓಕೆ, ಸೊ ಎಂಜಾಯ್ ದ ಪಜಲ್, ಎಂಜಾಯ್ ದಿಸ್ ಬುಕ್. ನೀವು ನಿಜವಾಗಿ ತುಂಬ ಈ ಪುಸ್ತಕ ಓದಿದ ಮೇಲೆ ತುಂಬ ಸಂತೋಷ ಪಡ್ತೀರ, ತುಂಬ ಆನಂದ ಸಿಗುತ್ತೆ ನಿಮಗೆ. ದೇವರು ನಮಗೆ ಇಷ್ಟು ಹತ್ತಿರ ಇರ್ತಾರ, ಇಷ್ಟು ರೆಡಿಯಾಗಿ ನಮಗೆ ಸಹಾಯ ಮಾಡೋದಕ್ಕೆ ಇರ್ತಾರ ಅಂಥೇಳಿ ನಿಮಗೆ ಆಶ್ಚರ್ಯ ಆಗುತ್ತೆ. ಐ ಆಮ್ ವೆರಿ ಶ್ಯೂರ್ ಯು ವಿಲ್ ಎಂಜಾಯ್. ಓಕೆ, ಸೊ that's about the puzzle in this book. God bless you all.